ಸಿದ್ದರಾಮಯ್ಯ 2,000 ದುಡ್ಡು ಕೊಟ್ಟ, ಹೆಂಗಸಿಗೆಲ್ಲ ಅಕ್ಕಿ ಫ್ರೀ ಮಾಡ್ದ. ಸರ್ ನನ್ನ ಬೆಳೆ ನೋಡಿ ನನ್ನ ಬೆಳೆಗೆ ಬಂಡವಾಳ ಕೊಡೋರೆ ನನ್ನ ಹೆಂಡತಿ ಮಕ್ಕಳು ಸಾಕೋರು ಅದು ಯೋಚನೆ ಮಾಡಿ ಸರ್ ನೀವು. ಹಿಂಗೆ ನಾನು ಹಾಕಿರೋ ಬೆಳೆಗೆ ಏನು ಮಾಡೋಣ? ನಾಟಕ ಸಾಯನ ನಾನು ಕೊಟ್ಟಿರೋ ಸಾಲ ಯಾವ ಥರ ತೀರ್ಸೋಣ ಅದು ಹೇಳಿ ಫಸ್ಟು ನಮಗೆ ಪರಿಹಾರ ಕೊಡಿ. ನಿಮ್ಮ ಬಸ್ತಾರ ಫ್ರೀ ಮಾಡಿ, 2,000 ದುಡ್ಡಾರ ಕೊಡಿ, ಇನ್ನೊಬ್ರು ಮನನ ಹಾಳು ಮಾಡಿ. ಫಸ್ಟ್ ನಮ್ಮ ರೈತರು ಬೆನ್ನೇಳೋ ರೈತರುಗಳಿಗೆ ಅನ್ನದಾತ್ರಿಗೆ ಏನು ಮಾಡ್ಬೇಕು ನೀವು ಮಾಡ್ಬೇಕು ಮಾಡಿ ಸರ್ ನೀವು. ಫಸ್ಟ್ ರೈತರಿಗೆ ಬೆಂಬಲ ಕೊಡಿ, ಮಿಕ್ಕದು ನಿಮ್ಮ ಏನಾಡು ಮಾಡ್ಕೊಳ್ಳಿ. ಅಲ್ಲ ಇನ್ನೇನು ಬೇಕಿತ್ತು ಸರ್ ನಮ್ಗೀಗ ಎಲ್ಲ ಅವರೇ ಕೊಡ್ತಾವ್ರಲ್ಲ ಸರ್. ನೀವೇನು ಕೊಡ್ತಾ ಇದ್ದೀರಿ ನಮ್ಗೆ ರೈತರಿಗೆ? ಅಕ್ಕಿ ಕೊಡ್ತಾವ್ರೆ, 2,000 ಏನು ಮಾಡಕ್ಕೆ? ಈಗ ಬೆಳೆ ಎಲ್ಲ ಹೋಗಿದ್ದಾರ, ನಮ್ಮ ಬೆಳೆ ಲಾಸ್ ಆಗಿರಿ, ದುಡ್ಡು ಕೊಡೋರು ಯಾರು? ಅವ್ರ ಬೆಳೆಗೆ ಅವ್ರು ಏನು ಹೇಳಿದ್ರ ಬೆಳೆ ಕೊಡ್ತೀವಿ ಅಂತ. ಇದೆಲ್ಲ ನೀವು ಮಾಡಿ ಸರಿ ಆಗ್ಯಾರ? ನೀವು ಓಟ್ ಹಾಕಿದ ಅದಕ್ಕೆ ತಾನೇ? ಹೌದು, ಹಾಕುದ್ಮ ಯಾಕಡೆ ತಿನ್ಬಿಟ್ಟೇವಿ ನಮೀಗ. ಮುಂದೆ ಸರಿಪಡ್ಕೋಬೇಕಾರೆ ಮಾಡ್ತೀವಿ ಕೆಲಸವ ನಮ್ಮ, ಅದಂತೂ ಸತ್ಯ. ಹಂಗಾರೆ ಈಗ ನಿಮ್ಮ ಪ್ರಕಾರ ಮೋದಿನೇ ಸರಿ ಅಂತಲ್ಲ ಸರ್? ಮೋದಿ ಪರ, JDS ಪರ, ಕಾಂಗ್ರೆಸ್ ಪರ ಅಂತ ಹೇಳ್ತಲ್ಲ ನಾನು. ಒಬ್ಬ ಜನನಾಯಕ ಬೇಕು ನಮ್ಗೆ. ಒಬ್ಬ ರೈತರು ಸ್ಪಂದನೆ ಮಾಡಿ ನಿಮ್ಮ ಕಷ್ಟ ಏನು ಸುಖೇನು ಅಂತ ವಿಚಾರಿಸನಲ್ಲ, ಅವನೇ ಒಬ್ಬ ನಾಯಕ ನಮ್ಗೆ. ಅಲ್ಲ ಈಗ ಮಳೆ ಬರ್ತಿಲ್ಲ, ನೀರು ಎಲ್ಲಿ ತಂದು ಕೊಡ್ತಾರೆ ಅವರು? ಸರ್ ನೀರು ಯಾಕೆ ತಮಿಳ್ನಾಡಿಗೆ ನೀರಿಲ್ವ ಬಿಡಕ್ಕೆ ನಿಮ್ಗೆ? ತಮಿಳ್ನಾಡು ಬಂದ್ರೆ ನೀರು ಬಿಡ್ಬಿಟ್ಟು ಆಯ್ತಾ? ನಮಗೆ ಕೊಡಕ್ಕೆ ನೀರಿಲ್ವಾ? ಜಾನುವಾರು ಕೊಡಕ್ಕೆ ನೀರಿಲ್ಲ. ಬೆಂಗಳೂರಿಗಲ್ಲಿ, ಮಂಡ್ಯಕ್ಕಲ್ಲಿ, ಶ್ರೀರಂಗಪಟ್ಟಣಕ್ಕಲ್ಲಿ ಕುಡಿಗೆ ನೀರಿಲ್ಲ ನಮಗೆ. ಇದೆಲ್ಲ ದೊಡ್ಡದಾ ನಿಮ್ಗೆ? ಈಗ ಏನು ಮಾಡಬೇಕು ಅಂತ ನಿಮ್ಮ ಸರ್ ನೋಡು, ನಮ್ಮ ಪರಿಸ್ಥಿತಿಗಳು ನೋಡಿ ನೀವೊಬ್ಬರು ಇದ್ದೀರಿ. ನಮ್ಮ ಕಷ್ಟಗಳನ್ನು, ರೈತ ಕಷ್ಟ ಏನು ಅಂತ ತಿಳ್ಕೊಂಡು ನಮ್ಗೇನು ಮಾಡಬೇಕು ಮಾಡ್ಬೇಕು. ನಾನು ಮನವಿ ಮಾಡ್ಕೊಳ್ತಾರೆ ಒಂದೇ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ. ನಾನು ಪಕ್ಷ ಬಗ್ಗೆ ಮಾತಾಡ್ತಲ್ಲ. ಒಬ್ಬ ಬೆನ್ನೂರು ರೈತ ಹಗಲು ರಾತ್ರಿ ಹಾವು ಹಳ್ಳಿ ಮಳೆ ಬಿಸಿಲು ಗೇಯ್ತಾನೆ, ಅವ್ನಿಗೇನು ಪರಿಹಾರ ಕೊಟ್ಟಿದ್ದಾರೆ ನೀವು? ಅದನ್ನು ನಮಗೆ ತಿಳಿಸ್ಕೊಡಿ. ಇದು ಒಣಗೋಗಿರೋದು ಬೆಳೆಗಳಿಗೆ ನಮ್ಗೆ ಏನು ಕೊಡಬೇಕು ಕೊಡಿ. ಈಗ ನನ್ನ ಹೆಂಡತಿ ಮಕ್ಕಳು ಸಾಕ್ತಾರೆ, ನನ್ನ ಬೆಳೆಗೆ ನಾನು ಏನು ಮಾಡೋಣ ಅದನ್ನು ನನಗೆ ಯೋಚನೆ ಮಾಡಿ. ಇಲ್ಲ ಬದುಕಬೇಕಾ ಸಾಯ್ಬೇಕಾ ನಾನು ಹೇಳಿ. ಕಡೆಯದಾಗಿ ಸಿದ್ದರಾಮಯ್ಯನವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿದ್ದರಾಮಯ್ಯನ ಇನ್ನೊಂದು ಅಂತ ಹೇಳಲ್ಲ. ಅವನು ಬಸ್ಸಾರ ಫ್ರೀ ಮಾಡಂತ ಹೇಳಿಲ್ಲ, ನೀನು ಅಕ್ಕಿ ದುಡ್ಡು ಫ್ರೀ ಕೊಡು ಅಂತ ಕೇಳಲಿಲ್ಲ, 2,000 ದುಡ್ಡು ಫ್ರೀ ಕೊಡು ಅಂತ ನಾವು ಕೇಳಿಲ್ಲ. ನಾವು ಒಬ್ಬ ರೈತ ಬೆಳೆದ ಬೆಳೆಗೆ ಬೆಂಬಲಕ್ಕೆ ಬೆಲೆ ಕೊಡಿ, ಲಾಸ್ ಆಗಿ ನಷ್ಟ ಕೊಡಿ ಅಂತ ನಾ ಕೇಳ್ತಾ ಇರೋದು ನಾನು. ಅಲ್ಲ ನಿಮ್ಗೇನು ಈಗ ಊಟಕ್ಕೆ ತೊಂದರೆ? ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲ ಸಿಗುತ್ತಲ್ಲ? ಏನು ಸಿಗ್ತದೆ ಸರ್ ನಮ್ಗೆ? ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿಗೆ ಊಟ ಸಿಗುತ್ತೆ. ಇಂದಿರಾ ಕ್ಯಾಂಟೀನ್ಗೆ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಹುಡುಕ್ ಹೋಗೋದ? ಹಂಗೆ ಹಾಂ, ಹಳ್ಳಿ ಬಿಟ್ಟು ಸಿಟಿಗೆ ಹುಡುಕ್ ಹೋಗ ಸರ್. ಬಸ್ಸು ಫ್ರೀ ಇದೆ, ನಿಮ್ಮ ಹೆಂಡತಿ ಮಕ್ಳು ಕಳಿಸಿ ಹೋಗಿ ತಗೋಬರ್ತಾರೆ. ನನ್ಗಿಬ್ರು ಗಂಡು ಮಕ್ಕಳು, ನಾನು ಹೆಂಡತಿ ಒಬ್ಳು ಹೋಗ್ತಾರೆ. ನಮ್ಮೂರಲ್ಲಿ ಎಸ್ಕೊಂಡಿರ್ಮಾ? ಅಲ್ಲ ಅವರು ತಗೋಬರ್ತಾರೆ. 2,000 ದುಡ್ಡು ಕೊಡ್ತಾರಲ್ಲ ನಿಮ್ಮ ಹೆಂಡತಿಗೆ. ಯಾರು? ನಿಮ್ಮ ಹೆಂಡತಿಗೆ 2,000 ದುಡ್ಡು ಕೊಡ್ತಾರಲ್ಲ, ಅದು ಬೇಡ ಸರ್. 2,000 ದುಡ್ಡು ಬೇಡ. ನಾನು ಬೆಳೆ ಕೊಟ್ಬಿಟ್ರೆ ನಾನು ಹೆಂಡತಿ ಮಕ್ಕಳನ್ನ ನಾನು ಸಾಕತ್ತೀನಿ ನಾನು. ಅಂದರೆ ಈಗ ನೀವು ಹೇಳೋದು ಅವ್ರು ಬಿಟ್ಟಿದ್ದೇನು ಬೇಡ? ನಾನು ಬೇಡ. ಅವ್ರು ಬಿಟ್ಟು 1 ರೂಪಾಯಿ ನನಗೆ ಬೇಡ. ನಾನು ಬೆಳೆ ಏನು ಬೆಳಿತೀನಿ, ಭತ್ತ ಆಗ್ಬೋದು, ಕಬ್ಬಾದು, ರಾಗಿ ಆಗ್ಬೋದು, ರೇಷ್ಮೆ ಇನ್ನೊಂದು, ಅದಕ್ಕೆ ನಿಗದಿತ ಬೆಲೆ ಕೊಟ್ಬಿಟ್ರೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕ ಆರಾಮ ಹೊಂಟೈತೀನಿ ನಾನು. ಅಂದರೆ ನೀವು ಅವರ ದುಡ್ಡಲ್ಲಿ 1 ರೂಪಾಯಿ ದುಡ್ಡು ಬೇಡ ಸರ್ ನಮ್ಗೆ ಅವ್ರ ದುಡ್ಡು. ಹಾಂ, ಅಲ್ಲ ಈಗ MP ಎಲೆಕ್ಷನ್ ಬಂದಿದೆ, ಹಾಂ, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಅದರಿಂದಾಗಿ ನಮ್ಮನ್ನು ಗೆಲ್ಸಿ ಅಂತ. ನಿಮ್ಮ ಗ್ಯಾರಂಟಿಗೆ 99 ನಿಮ್ಮ ಗ್ಯಾರಂಟಿ ಕೊಡ್ತೀರಿ, ಜನ ಮರಳಿ ಬಿದ್ದೋಗ್ಬಿಟ್ಟವ್ರೆ. ನಮ್ಮ ಬೆಳೆ ನೋಡಿ ಸರ್, ನಮ್ಮ ರೈತರ ಬೆಳೆಯ ಯಾರಿಗೋ ಗ್ಯಾರಂಟಿ ಕೊಡ್ತಾ ಇದ್ದೀರಿ, ಯಾರಿಗೋ ತಿರುಗಾಡ್ಬಿಡ್ತೀರಿ. ಅದೇ ನನ್ನ ಹೆಂಡತಿನೆಲ್ಲ ದೂರ ಮಾಡಿದ್ದೀರಿ ಅಷ್ಟೇ ನೀವು. ನನ್ನ ಈಗಿನ ಪ್ರಕಾರ ಮೋದಿನೇ ಚಂದ ಅನಿಸ್ತದೆ. ಯಾಕೆ ರಾಹುಲ್ ಗಾಂಧಿ ಏನಾಗಿದೆ ಸರ್? ನೀವು ಎಳೆ ಹುಡುಗ ಸರ್, ಅವನು ಗೊತ್ತಿರೋ ಗೊತ್ತಿಲ್ಲ ಅವ್ನಿಗೆ. ಸಿದ್ದರಾಮಯ್ಯ ಮಾಡ್ಬಿಟ್ರೆ ಹಿಂಗೆ? ಯಾರು ಸಿದ್ದರಾಮಯ್ಯ ಮಾಡ್ಬಿಟ್ರೆ ಪೂರ್ತಿ ಕರ್ನಾಟಕ ಮಾರಾಕ್ಬಿಡ್ತಾರೆ, ಅಸೋಗ ಮಾರಾಕ್ಬಿಡ್ತಾರೆ ಕರ್ನಾಟಕ ಬಾ. ಹಾಂ, ಯಾಕೆಂದ್ರೆ ಬಸ್ ಫ್ರೀ, ಕರೆಂಟ್ ಫ್ರೀ, ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಡೈವರ್ಸ್ ಮಾಡೋದು ಫ್ರೀ ಅಂತ ಹೇಳ್ಬಿಟ್ಟು ಅವನಿಗೆ. ಅವನು ಡೈವರ್ಸ್ ಮಾಡೋದು ಫ್ರೀ ನಮ್ಮ ಹೆಂಡತಿ ಮಕ್ಕಳ. ಹಾಂ, ಯಾಕೆಂದ್ರೆ ಅವ್ನು ಮಾಡಿರೋ ಕೆಲ್ಸಕ್ಕೆ ನಮ್ಮ ಬೆಳೆ ನೋಡಿ ಹೆಂಗಾಗಿದೆ, ಒಣಗೋದೆ. ಬೆಳಗ್ಗೆ ಭತ್ತಕ್ಕೆ ನೀರಿಲ್ಲ, ಕಬ್ಬಿಗೆ ನೀರಿಲ್ಲ, ರಾಗಿ ನೀರಿಲ್ಲ. ಆಮೂಲಿ ಅಂದರೆ ಆಮ್ ಕಡಿಸೋದ್ರೆ ಜವಾಬ್ದಾರ ಹೇಳಿ ಆಮ್ ಕಟ್ಸೋದ್ರೆ ಜವಾಬ್ದಾರಿ ಅವರು. ಅದಕ್ಕೂ ಕೊಡ್ತಾರಲ್ಲ 5,000 ಕೊಡ್ತಾರೆ ಸರ್. ಸತ್ತೋದ್ಮೇಲೆ ನಾನು ಹೆಂಡತಿ ಮಕ್ಕಳು ಇಟ್ಟಾಕರು
ಅಂದರೆ ಫ್ರೀ ಕೊಡ್ತಾರಲ್ಲ ಇಂದಿರಾ ಕ್ಯಾಂಟೀನ್ ಇದೆ ಅಲ್ಲಿ ಇಲ್ಲಿ. ಇಂದಿರಾ ಕ್ಯಾಂಟೀನ್ ಸ್ವಾಮಿ, ನಾನು ಬದುಕಿದ್ದಾಗ ಇಂದಿರಾ ಕ್ಯಾಂಟೀನ್ ಕಳ್ಸೋನಲ್ಲ ಎಲ್ಲಿ ಕಳ್ಸೋದು ನನಗೆ ಗೊತ್ತಿಲ್ಲ. ಇವತ್ತು ನನ್ನ ಮನೆಗೆ ನಾನೇ ಉಣ್ಕಾಯ್ತ. ಇಂದಿರಾ ಕ್ಯಾಂಟೀನ್ ಎಲ್ಲಿ ನಿಂತಾರೆ ನಾನು ಮನವಿ ಮಾಡಿ ಕೇಳ್ತಾರೆ ಇಷ್ಟೇ, ನಮ್ಮ ರೈತರುಗಳಿಗೆ ನಾನು ಕೇಳ್ತಾರೆ ಇಷ್ಟೇ. ಅದು ಜೆ ಡಿ ಎಸ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿ ಜೆ ಪಿ ಅದೆಲ್ಲ ಗೊತ್ತಿಲ್ಲ. ನಮ್ಮ ಬೆಳೆಗಳ ನಮಗೆ ನಷ್ಟ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ. ನಾವು ಕೊನೆ ಫೈನಲ್ ಕೇಳ್ಕೊತಾ ಇರೋದು, ನಮ್ಮ ಅನ್ಯಾಯ ತುಂಬಿಸ್ಕೊಡಿ. ನಮ್ಮ ಕಷ್ಟಗಳನ್ನು ಸ್ಪಂದಿಸಿ ನಿಮ್ಮ ಕೆಳಗೆ ಹಾಕಳಿ, ನಿಮ್ಮ ಹೊಟ್ಟೆಗೆ ಹಾಕಳಿ. ನಮ್ಮ ಕಷ್ಟ ಬಾ ನಿಮ್ಮ ಹೊಟ್ಟೆಗೆ ಹಾಕಳಿ. ಕುಡಿ ನೀರು ಅಂತ ಹೇಳ್ಕರಿ. ನಾವು ಮಾತಾಡೋ ಕಷ್ಟಗಳ ನಿಮ್ಮ ಕುಡಿ ನೀರು ಅಂತ ಹೇಳ್ಕೊಳ್ಳಿ. ಇಷ್ಟಲ್ದ ನೀನೇನು ಕಳ್ತಲ್ಲ ನಮ್ಮ ಕಷ್ಟಗಳ. ನೋಡಿ ನಮ್ಮ ಬೆಳೆಗಳು ಏನಾಗುತ್ತೆ, ನಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಮ್ಮ ಕಷ್ಟ ನಮ್ಗೆ ಗೊತ್ತು. ಹಗ್ಲರತ್ತ ಗೇರ್ಗೆ ಆ ಮೂಲೆಯಿಂದ ಕರೆಂಟ್ ಬರ್ತದೆ. ಕರೆಂಟ್ ಎಷ್ಟು ಗಂಟೆ ಕೊಡ್ತೀರಾ ಸರ್ ನೀವು? ರಾತ್ರಿ 2 ಗಂಟೆ ಕೊಟ್ಟಿರೋ 3 ಗಂಟೆ ಗೊತ್ತಿಲ್ಲ, ಓಡಬೇಕು. 10 ಗಂಟೆ ಕೊಟ್ಟಿರೋ 11 ಗಂಟೆ ಕೊಟ್ಟಿರೋ ಓಡಬೇಕು. ಇಲ್ಲ 3 ಪಟಾದ 4 ಪಟಾದ ಗೊತ್ತಿಲ್ಲ. ಬೆಳಗ್ಗೆ ಎಷ್ಟು ನೀವು 9 ಗಂಟೆ ಕೊಟ್ಟಿರೋ 9 ಗಂಟೆ 4 ಬೈ ಕರೆಂಟ್ ತೆಗಿತೀರಾ. ಹೋಯ್ತಾ ಇದೆ, ಆಯಿಸ್ಬೇಕು. ಏನು ಮಾಡಿದ ನಮ್ಮ ಪರಿಸ್ಥಿತಿಗಳು ನೋಡಿ. ಬೆಳೆಯ ಬೋರಲ್ಲಿ ಇತ್ಕೊಂಡು 1000 ರೂಪಾಯಿ ಬಂಡವಾಳ ಹಾಕೊಂಡು ಎಲ್ಲ ಮಾಡ್ತಾರೆ. ಬೆಳೆ ಉಳಿಸ್ಕೊಂಡ್ರೆ ನಮ್ಮ ಯಾಕೆ ಇರಬೇಕು? ಯಾರು ನಮ್ಗೆ ಬದುಕಬೇಕು? ನೀವು ಹೇಳಿ ಸ್ವಾಮಿ, ಯಾರು ನಮ್ಗೆ ಬದುಕಬೇಕು?